ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ವರ್ಲ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಬುಧವಾರ ಗುರುವಾರ 2 ವ್ಲಾಗು ಹಾಕ್ತಾ ಇದ್ದೀನಿ. ಇವತ್ತು ನಾನು ಎದ್ದಾಗಿಂದ ಟೈಮೇ ಸರಿ ಇಲ್ಲ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ನಾನು ಟೀ ಮಾಡ್ತಾ ಇದ್ದೀನಿ. ತೇಜಿಗೆ ಇವತ್ತು ಬೇರೆ ಕ್ಲಾಸ್ ಬೇಗ ಇತ್ತು, ಅವನು 7 o'clock ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಬೇಗ ತಿಂಡಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಈಗ ಟೀಗೆ ನಾನು ಬೆಲ್ಲ ಯೂಸ್ ಮಾಡ್ತೀನಿ. ಸೊ ಇದು ಪುಡಿ ಬೆಲ್ಲ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಸೊ ನಾನು ಡೈಲಿ ಇದು ಯೂಸ್ ಮಾಡ್ತೀನಿ. ಶುಗರ್ ಬೇಕಾದರೂ ನಾನು ಟೈಮ್ ಯೂಸ್ ಮಾಡ್ಕೊತೀನಿ. ಸೊ ಸಾಂಬಾರು ರೆಡಿ ಮಾಡ್ಕೊಂಡು ಅಂದ್ಬಿಟ್ಟು ಫಸ್ಟು ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಒಂಚೂರು ತೊಗರಿಬೇಳೆ ಹಾಕೊಳ್ಳಿ. 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿನಿ. ಟೊಮೊಟೊ ಮತ್ತು ಈರುಳ್ಳಿ ಒಂಚೂರು, ಸ್ವಲ್ಪ ಒಂಚೂರು ಬೆಳ್ಳುಳ್ಳಿ ಹಾಕ್ಕೊಂಡು ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಧನಿಯಾ ಪುಡಿ, ಒಂಚೂರು ಖಾರದ ಪುಡಿ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು 1 ವಿಸಿಲ್ ಹೈ ಫ್ಲೇಮಲ್ಲಿ ಬರಲಿ, 1 ವಿಸಿಲ್ ಬಂದು ಮೀಡಿಯಮ್ ಫ್ಲೇಮಲ್ಲೇ ಬರಲಿ. ಬೇಳೆ ಚೆನ್ನಾಗಿ ಬೇಯುತ್ತೆ, ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಅಷ್ಟರೊಳಗಡೆ ಟೀ ಕೂಡ ಆಯಿತು. ಫಸ್ಟು ಸಾಂಬಾರಿಗೆ ಇಟ್ಬಿಟ್ಟು ನಾನು ಟೀ ಕುಡಿತಾ ಇದ್ದೀನಿ. ಸೊ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿ ಮತ್ತು ಸಾಂಬಾರು, ಚಟ್ನಿ. ತೇಜು ಬೇರೆ ಸ್ಕೂಲಲ್ಲಿ ಶಾರ್ಟ್ ಪುಟ್ಗೆ ಸೆಲೆಕ್ಟ್ ಆಗಿದೆ. ಸೊ ಅದಕ್ಕೆ ಅವ್ರು ಬೇರೆ ಕಡೆ ಹೋಗೋದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಹೋಗಬೇಕಂತ ನಾನು ಬೇಗನೆ ತಿಂಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಚಟ್ನಿ ಮಾಡ್ಕೊಂಡಂತ ಕಡಲೆ ಬೀಜ ಒಂಚೂರು ಹುರ್ಕೊಂಡು ಚಟ್ನಿಗೆ ಒಂಚೂರು ಹುರ್ಕೊತಾ ಇದ್ದೀನಿ. ಕಡಲೆಪಪ್ಪು, ಒಂಚೂರು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು ಒಂಚೂರು, ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಇದನ್ನು ರುಬ್ಕೊಡಿ. ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರಿಗೆ ಒಂಚೂರು ಕಡಲೆ ಹಸಿಟ್ಟು ನೀರಲ್ಲಿ ಹಾಕ್ಕೊಂಡ್ರೆ ಸಾಂಬಾರು ಕೂಡ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊತಿದ್ದೀನಿ ಸಾಂಬಾರಿಗೆ. ಸೊ ಇಡ್ಲಿ ಸಾಂಬಾರು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಸಾಂಬಾರಿಗೆ ಒಗ್ಗರಣೆ ಹಾಕುವಾಗ ಒಂಚೂರು ಹಿಂಗೆ ಹಾಕ್ಕೊಳ್ಳಿ, ಟೇಸ್ಟ್ ಇದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಇಡ್ಲಿ ಕೂಡ ರೆಡಿ ಆಯಿತು. ತೇಜು ಕೂಡ ಟೈಮ್ ಆಗಿತ್ತು, ಅವನು ಕೂಡ ಸ್ನಾನ ಮಾಡಿಸ್ಕೊಂಡು ಬಂದಿದ್ದ. ಸೊ ಅವನು ಮನೇಲೆ ತಿಂಡಿ ತಿನ್ಕೊಂಡು ಹೋದ. ಬಾಕ್ಸ್ ಬೇರೆ ತೊಗೊಂಡ, ನಿಹಾಲ್ ಹೋಗ್ಬಿಟ್ಟು ಬಂದ ಅವನು ಕೂಡ. ಸೊ ರೈಸ್ಗೆ ಇಟ್ಕೊತಾ ಇದ್ದೀನಿ ಇವಾಗ. ಸ್ವಲ್ಪ ರೈಸ್ ಮಾಡಿಬಿಡೋಣ ಅಂತ. ಹಾಸ್ಪಿಟ್ಲಿಗೆ ಊಟ ಕಳಿಸ್ತಾ ಇದ್ದೆ. ಸೊ ಇಡ್ಲಿ ಮತ್ತು ಸಾಂಬಾರು, ಚಟ್ನಿ, ಒಂಚೂರು ದೋಸೆ ಕೂಡ. ಇಡ್ಲಿ ಡೈಲಿ ತಿಂತಾಯಿದ್ರು, ದೋಸೆ ಒಂಚೂರು ಚೇಂಜ್ ಇರಲಿ ಅಂದ್ಬಿಟ್ಟು ದೋಸೆ ಹಾಕಿ ಕಳಿಸ್ದೆ. ಸೊ ಅಮ್ಮ ಬೇರೆ ಹೋಗ್ತಾಯಿದ್ರು, 2 ಟೈಮ್ಗೂ ಊಟ ಆಗುತ್ತೆ ಅಂದ್ಬಿಟ್ಟು ಅನ್ನ ಸಾಂಬಾರು ಕೂಡ ಹಾಗೆ ಕಳಿಸ್ದೆ. ಸೊ ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಬಿಡೋಣ ಅಂತ ಹೋದರೆ ಗಾಡಿಯಲ್ಲಿ ಪೆಟ್ರೋಲ್ ಆಗೋಗಿತ್ತು. ಸರಿ ಅಮ್ಮ ಹೋಗ್ತೀನಿ ಬಿಡು ಅಂತ ಹಂಗೆ ಹೊರಟ್ರು ಅವರು ಬಸ್ಗೆ. ಸೊ ಅಮ್ಮನೆಲ್ಲ ಕಳಿಸಿ ಆ್ಯಶುವಲ್ ಮನೆ ಕೆಲಸ ಮಾಡಿಕೊಂಡೆ. ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಹೋಗಬೇಕಾಗಿತ್ತು ಹಾಸ್ಪಿಟಲ್ಗೆ. ಸೊ ಮನೆ ಕೆಲಸ ಎಲ್ಲ ಬೇಗ ಮಾಡಿಕೊಂಡ್ರೆ. ಮೇಲೆ ಒಂಚೂರು ಗಿಡಕ್ಕೆಲ್ಲ ನೀರು ಹಾಕಬೇಕಾಗಿತ್ತು. ಮೇಲೆಲ್ಲ ಒಂಚೂರು ಗಿಡಕ್ಕೆ ನೀರೆಲ್ಲ ಹಾಕ್ಕೊಂಬಂದೆ. ಸೊ ಅಷ್ಟರೊಳಗಡೆ ಸಂದೀಪ್ ಕೂಡ ಬಂದ. ಸೊ ಸಂದೀಪ್ ಬೇರೆ ಬಂದ. ನಾನು ಸಂದೀಪ್ಗೆ ತಿಂಡಿ ಇಟ್ಕೊಂಡು ಇಬ್ಬರು ತಿಂಡಿ ಮಾಡಿದ್ವಿ. ಶಾಪ್ ಬೇರೆ ಇವತ್ತು ನಾವೇ ತೆಗಿಬೇಕಾಗಿತ್ತು. ಸೊ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮಧ್ಯಾಹ್ನ ಬೇರೆ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಡಿಸ್ಚಾರ್ಜ್ ಮಾಡ್ಕೊಬೇಕಂದ್ಬಿಟ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಸೊ ನಾವು ಅಂಗಡಿ ಕಡೆ ಕೂಡ ಹೊರಟ್ವಿ. ಸೊ ಶಾಪ್ ಹೋಗಿ ಅಂಗಡಿ ಡೋರ್ ಓಪನ್ ಮಾಡಿದ್ರೆ ಎಲ್ಲ ಮನೆ ಹತ್ರದಿಂದ ಫೋನ್ ಮಾಡಿದ್ರು. ಈ ನಡುವೆ ಕೋತಿ ಕಟ್ಟ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮನೆ ಹತ್ರ ಗಿಡ ಎಲ್ಲ ಕಿತ್ತಾಗ್ತಾ ಇತ್ತು. ಸೊ ಮೇಲೆಲ್ಲ ಗಿಡ ಚೆನ್ನಾಗಿರೋವಿತ್ತು, ಕಿತ್ತಾಗ್ತಾ ಇದೆ ಅಂತ ಫೋನ್ ಮಾಡಿದ್ರು. ಸೊ ಮನೆ ಹತ್ರ ಬಂದರೆ ಪಾಟ್ಸ್ ಎಲ್ಲ ಹೊಡೆದಾಕ್ಬಿಟ್ಟಿತ್ತು, ಬಟ್ ಮೇಲೆ ಗಿಡ ಎಲ್ಲ ಏನೂ ಮುಟ್ಟಿರಲಿಲ್ಲ. ಸೊ ಈ ಚಿಕ್ಕ ಕಪ್ಪೆಲ್ಲ ಚಿಕ್ಕ ಚಿಕ್ಕದಾಗಿ ಹೂವು ಬಿಡ್ತಾ ಇತ್ತು, ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಎಲ್ಲ ಕಿತ್ತು ಹಾಳು ಮಾಡಿಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಡೇ ಬ್ಲಾಗು, ಫಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ತಾರಂದ್ರು, ಬಟ್ ಅವತ್ತಿನ ಡಿಸ್ಚಾರ್ಜ್ ಮಾಡಲಿಲ್ಲ. ಸೊ ಅವತ್ತು ಹಾಸ್ಪಿಟ್ಲ್ ಕೂಡ ನಾವು ಹೋಗಲಿಲ್ಲ. ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಅಂದರು. ಸೊ ಅದಕ್ಕೆ ನಾನು
ಅವ್ರು ಮಧ್ಯಾಹ್ನಕ್ಕೆ ಸ್ವಲ್ಪ ಕಿಚಡಿ ಮಾಡ್ಕೊಂಡು ಅಂದ್ಬಿಟ್ಟು ಕಿಚಡಿ ಮಾಡಿಕೊಂಡೆ. ಉಪ್ಪು ಖಾರ ಸ್ವಲ್ಪ ಕಡಿಮೆ ಇಟ್ಟು ಕಿಚಡಿ ಮಾಡಿಕೊಂಡು ತೊಗೊಳೋಣ ಅಂದ್ಬಿಟ್ಟು ನಾನು ಅವತ್ತೆಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಸಂದೀಪ್ ಹೋಗಿ ಶಾಪ್ ಓಪನ್ ಮಾಡಿದ್ದೆ. ಸೊ ಯಾಕೆ ಫಸ್ಟ್ ದಿನ ಯಾವುದು ಕೆಲಸ ಕರೆಕ್ಟಾಗಿ ನಡೀಲೇ ಇಲ್ಲ. ಡಿಸ್ಚಾರ್ಜ್ ಮಾಡ್ತಾರಂದ್ರೆ ಡಿಸ್ಚಾರ್ಜ್ ಕೂಡ ಮಾಡಿಲ್ಲ. ಮನೆ ಹತ್ರ ಕೂತಿ ಬಂದು ಹಾಳು ಮಾಡಿದ್ರು. ಯಾಕೋ ಟೈಮೇ ಸರಿ ಇರಲಿಲ್ಲ. ಸೊ ಸಂದೀಪ್ ಬಂದು ಮಧ್ಯಾಹ್ನ ಟೈಮ್ ಮುದ್ದೆ ತಿಂತಾನೆ. ಅವನು ಮುದ್ದೆ ಒಂಚೂರು ಮಾಡಿದೆ. ಸೊ ಕಿಚಡಿ ಕೂಡ ರೆಡಿ ಆಯಿತು. ನಾನು ಸ್ನಾನ ಮಾಡ್ಕೊಂಡ್ಬಂದು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಇಲ್ಲೊಂದು 12 o'clock ಎಲ್ಲ ಹೊರಟಿದ್ವಿ. ಸೊ ಹಾಸ್ಪಿಟ್ಲಿಗೆ ಹೋಗೋಷ್ಟೆಲ್ಲ ಕರೆಕ್ಟಾಗಿ 1 o'clock ಆಗಿತ್ತು. ಸೊ ಅವರೆಲ್ಲ ಡಿಸ್ಚಾರ್ಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಡಾಕ್ಟ್ರು ಬರೋಕ್ಕೋಸ್ಕರ ವೆಯ್ಟ್ ಮಾಡಿದ್ವಿ. ಅವರು ಕೂಡ ಹೆಲ್ತಿಯಾಗಿ ಚೆನ್ನಾಗಿದ್ರು. ಸೊ ಮನೆಗೆ ನಾವೊಂದು 5 ಗಂಟೆಗೆಲ್ಲ ರಿಟರ್ನ್ ಆದ್ವಿ. ಸೊ ನೈಟ್ ಡಿನ್ನರ್ಗೆ ಒಂಚೂರು ರೈಸ್ ಮಾಡಿಬಿಟ್ಟು ಎಗ್ ಈ ಥರ ಫ್ರೈ ಮಾಡಿಕೊಟ್ಟೆ. ಬಾಯ್ಸ್ ಚೂರು ಸಪ್ಪೆ ಆಗಿರುತ್ತೆ ಅಂದ್ಬಿಟ್ಟು ಈ ಥರ ಲೈಟಾಗಿ ಮಸಾಲ ಹಾಕಿಬಿಟ್ಟು ಫ್ರೈ ಮಾಡಿಕೊಟ್ಟೆ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.